ನಾವು ಎಲ್ಲಿದೀವಿ ಅಂದ್ರೆ ಉಪ್ಪು ರೆಡಿ ಮಾಡುವಂತ ಜಾಗದಲ್ಲಿ ಇದೀವಿ. ಮಾಡಿದಾರೆ ಅಂತ ನೋಡಿ, ಗಾಡಿ ಹರ್ಲಿ ಎದ್ಬಿಟ್ಟು ಸಮುದ್ರದ ನೀರು ಸ್ಟಾಕ್ ಮಾಡ್ಕೊಂಡು ಮಾಡ್ತಾರಲ್ಲ. ಹಿಂದಿನ ಸತಿ ಇಲ್ಲಿ ಬಂದಾಗ ಇದು ಕೆರೆ ಅಂತ ಅನ್ಕೊಂಡಿದ್ದೆ ಗುರು. ನಮ್ಮೂರ ಬೆಡ್ತಿನದೆ ಇಲ್ಲಿ ಗಂಗಾವಳಿ ನದಿಯಾಗಿ ಹರಿತಾ ಇದೆ. ಮಂಜು ಬ್ರೋ 4 ಕಾಲ್ ಮಾಡಿದಾರೆ. ನಾವು ಗೋಕರ್ಣ ಕ್ರಾಸ್. ನೀವು ಎಲ್ಲಿದ್ದೀರಾ ಈಗ? ಕುಮಟಾನ? ಹಂಗೆ ಮುಂದೆ ಬರ್ರಿ, ಇದು ಗೋಕರ್ಣ ಕ್ರಾಸಿಗೆ ಇದೀವಿ. ಮಂಜು ಬ್ರೋ ಮತ್ತೆ ನಾನು ಸೇರಿ ಗೋಕರ್ಣ ಟ್ರಿಪ್ ಪ್ಲಾನ್ ಮಾಡ್ತೀವಿ. ಹಾಗೆ ಯಲ್ಲಾಪುರಿಗೆ ಬಂದು ಫ್ಯೂಲ್ ಹಾಕೊಂಡು ಏರ್ ಚೆಕ್ ಮಾಡ್ಕೊಂಡು ರೈಡ್ ಸ್ಟಾರ್ಟ್ ಮಾಡ್ತೀವಿ. ಗೋಕರ್ಣದಲ್ಲಿ ಏನೇನ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡಿ. ಇದು ಅರ್ಬೇಲ್ ಘಟ್ಟ, ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು ಯಲ್ಲಾಪುರ ಅಲ್ಲಿ. ಯಾಕಂದ್ರೆ ಯಾವ್ದಾದ್ರು ಗಾಡಿ ಬಿದ್ದಿದ್ದೇ ಇರುತ್ತೆ ಗುರು. ಈ ಘಟ್ಟ ಇಳಿಯುವ ಅಷ್ಟರಲ್ಲಿ ಒಂದು 5 ಗಾಡಿ ಆದ್ರೂ ಕೆಟ್ಟು ನಿಂತಿದೆ ನೋಡಿ. ಇದು ಹೆಂಗಿದೆ ಅಂದ್ರೆ ನಾರ್ಮಲ್ ಆಗಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಘಟ್ಟದ ಕೆಳಗೆ ಹೋಗ್ತಾ ಇದ್ದೀನಿ. ನಾವು ಘಟ್ಟದ ಮೇಲ್ಗಡೆಯವರು. ಘಟ್ಟ ಇಳಿತಾ ಇದ್ದೀನಿ. ಸಿರ್ಸಿ ಕಡೆಯಿಂದ ಹೋದ್ರೆ ದೇವಿಮಣ್ಣ ಘಟ್ಟ ಇಳಿಬೇಕು. ಈ ಕಡೆಯಿಂದ ಯಲ್ಲಾಪುರ ಕಡೆಯಿಂದ ಬಂದ್ರೆ ಅರ್ಬೇಲ್ ಘಟ್ಟ ಇಳಿಬೇಕಾಗುತ್ತೆ. ಹೋಗಲು ಯಾಕೆ ಅವಾಗಿಂದ ನೋಡಿದಾನೆ ಅವನೇ, ನೋಡಿದ್ರೆ ತುಂಬಾ ಹಿಂದ್ಗಡೆ ಇದ್ದಾನೆ. ಎಲ್ಲಿ ಬೋರ್ಡ್ ಅನ್ಸುತ್ತೆ. ಆಗಲ್ಲ ಯಾಕೆ ಔಟ್ರಾಕ್ ಮಾಡ್ಲಿಕ್ಕೆ ಬರ್ತೀರಾ? ಕುಳ್ಳಾಪುರಕ್ಕೆ ರೀಚ್ ಆಗ್ಬಿಟ್ಟೆ ಇವಾಗ. ಭಾವನಿಗೆ ಒಂದು ಕಾಲ್ ಹೊಡಿಯೋಣ. ಬಂದಿದ್ದಾನ ಇಲ್ಲ ಅಂತ ಗೊತ್ತಿಲ್ಲ. 9 ಗಂಟೆಗೆ ಇರು, 9 ಗಂಟೆಗೆ ಇರ್ತೀನಿ ಅಂತ ಹೇಳಿದ್ದೆ. ಟೈಮ್ ಎಷ್ಟಾಯ್ತು ಅಂತಾನು ನನಗೆ ಗೊತ್ತಿಲ್ಲ. 9 ಗಂಟೆ ಆಯಿತು. ಬಂದ ಇಲ್ಲೇ ಶಾರ್ಟ್ ಕಟ್ ಹೊಡೆದು ಬಿಡೋಣ. ಇಲ್ಲಿ ಹೋದ್ರೆ ಸ್ವಲ್ಪ ಲಾಂಗ್ ಆಗ್ತಾ ಇದೆ ಅನ್ಸುತ್ತೆ. ಸ್ಟ್ರೇಟ್ ಆಗಿ ಹೋದ್ರೆ ಗೊತ್ತಿಲ್ಲ. ಲಾಂಗ್ ಆಗುತ್ತಾ? ಲಾಂಗ್ ಆಗುತ್ತೆ ಸಿಕ್ಕಾಪಟ್ಟೆ. ಅಂಕೋಲ ಹೋಗ್ಬೇಕು. ಆದ್ರೆ ರೋಡ್ ಸರಿ ಉಂಟೋ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಯಾಣ ಎಲ್ಲ ಹೋಗ್ಬೋದು ಗುರು. ಯಾಣ, ವಿಭೂತಿ ಫಾಲ್ಸು, ಒಳ್ಳೆ ಪ್ಲೇಸ್ಗಳಿವೆ ಇಲ್ಲಿ. ರೋಡು ಅಷ್ಟೊಂದು ನೀಟಾಗಿಲ್ಲ ಅನ್ಸುತ್ತೆ. ಗಂಗಾವಳಿ ನದಿ ನೋಡಿ ಗುರು, ಚಿಕ್ಕಾಗಿದೆ ಗುರು. ಆ ಕಡೆ ನೋಡೋಣ. ವಾವ್, ಬೇಡ್ತಿ ನದಿ, ನಮ್ಮೂರ ಬೇಡ್ತಿ ನದಿ ಇಲ್ಲಿ ಗಂಗಾವಳಿ ನದಿಯಾಗಿ ಹರಿತಾ ಇದೆ. ಏನ್ ಪಾಯಿಂಟ್ ಎಲ್ಲಿ ಗೊತ್ತಾ, ನನ್ನ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ಹುಬ್ಳಿಯಿಂದ ಯಲ್ಲಾಪುರ್ಗೆ ಟಚ್ ಆಗಿ ಈಗ ಹೀಗೆ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಸಕ್ಕಾಗಿದೆ ಅಲ್ವಾ? ಈ ಬ್ರಿಡ್ಜ್ ಹೇಗಿದೆ, ಮಸ್ತಾಗಿದೆ. ಸ್ವಲ್ಪ ಪೇಂಟಿಂಗ್ ಮಾಡಿದ್ರೆ ಸೂಪರ್ ಆಗಿ ಕಾಣುತ್ತೆ ಗುರು. ಈ ಹೊಳೆಯ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಇಲ್ಲಿಂದ ಮತ್ತೆ ರೈಡ್ ಸ್ಟಾರ್ಟ್ ಆಗುತ್ತೆ. ನಾವು ಬಂದಿರೋದು ಹುಬ್ಬಳ್ಳಿ ಕಾರವಾರ ರಸ್ತೆಯಿಂದ. ಶಾರ್ಟ್ ಕಟ್ ಅಲ್ಲಿ ಹೋಗ್ಬೋದು ಅಂತ ಯಾಣ ರೋಡ್ ಅಲ್ಲಿ ಬರ್ತೀವಿ. ಇಲ್ಲಿ ಯಾಣ ಕ್ರಾಸ್ ಕಾಣುತ್ತೆ ಅಲ್ಲ, ಇದೇ ಬಲಗಡೆಗೆ ಹೋಗ್ಬಿಟ್ರೆ ಸೀದಾ ಗೋಕರ್ಣ ಕ್ರಾಸಿಗೆ ಹೋಗ್ಬಿಡ್ತೀವಿ. ಗೋಕರ್ಣ ಕ್ರಾಸಿಗೆ ಹೋಗ್ಬಿಟ್ಟು ತನಕ ನಮ್ ಜರ್ನಿ ಸ್ವಲ್ಪ ಅಡ್ವೆಂಚರ್ಸ್ ಕೂಡ ಇತ್ತು. ಇಲ್ಲಿಂದ ರೋಡ್ ಹತ್ತು ಸಿಕ್ಕಾಪಟ್ಟೆ ಖರಾಬ್ ಆಗಿದ್ದಾಗ ಹೋಗ್ತಾ ಇದ್ರೆ, ಇಲ್ಲಿಂದ ಉಡುಪಿ ಹೋಗ್ಬೋದು, ಧರ್ಮಸ್ಥಳ ಹೋಗ್ಬೋದು, ಗೋಕರ್ಣಕ್ಕೆ ಹೋಗ್ಬೋದು. ಸದ್ಯಕ್ಕೆ ಗೋಕರ್ಣಕ್ಕೆ ಹೋಗೋಣ. ಲಾರಿಗಳೆಲ್ಲ ಇದೇ ರೋಡಲ್ಲಿ ಓಡಾಡ್ತಾವೆ. ರೋಡ್ ಸ್ವಲ್ಪ ಸರಿ ಮಾಡಿಸ್ಕೊಟ್ರೆ ಚೆನ್ನಾಗಿರ್ತಿತ್ತು ನಮ್ಗಂತವ್ರಿಗೆ. ದೂರ ಹಿಂಗಿದೆ ಅಂತಾನೂ ಗೊತ್ತಿಲ್ಲ ಗುರು. ಇಲ್ಲಿಂದ ರೋಡ್ ಸರಿ ಇರ್ಬೋದು ಗುರು. ಇದು ಯಾವ್ದೋ ಒಂದು ಊರಿಗೆ ಬಂದ್ಬಿಟ್ಟಿದೀವಿ. ಸೈಕಾಗಿದೆ. ಲೊಕೇಶನ್ ಮಾತ್ರ ಚೆನ್ನಾಗಿ ಕಾಣುತ್ತೆ. ಇದು ಒಂಥರ ಫಿಲ್ಮಿ ಶೂಟಿಂಗ್ ಮಾಡೋ ತರ. ಯಾವ ಊರು ಗುರು ಇದು? ಮಸ್ತಾಗಿದೆ. ಕುಂದಾಪುರ 131. ಒಳ್ಳೆ ಲೀನ್ ಐತೆಲ್ಲ ಗುರು. ಸ್ವಲ್ಪ ಯಾವ ಹೋಗೇನೆ ವಾಸಿಗೆ ಬಂದಿದ್ದೀವಿ. ಸೊ ಇಲ್ಲೇ ಸ್ಟಾಪ್ ಮಾಡೋಣ ಗುರು. ಇವ್ರು ಎಲ್ಲಿ ಬಂದು ಮುಟ್ಟಿದಾರ ಅಂತ ಗೊತ್ತಿಲ್ಲ. ಒಂದು ಕಾಲ್ ಹೊಡಿಯೋಣ. ಮಂಜು ಬ್ರೋ 4 ಕಾಲ್ ಮಾಡಿದ್ದಾರೆ. 10-12ಕ್ಕೆ ಮಾತನಾಡುತ್ತಿದ್ದಾರೆ. ಹಲೋ, ನಾವು ಗೋಕರ್ಣ ಕ್ರಾಸು. ಇಲ್ಲ, ಮುಟ್ಟಿಲ್ಲ ಬ್ರೋ. ನೀವು ಎಲ್ಲಿದ್ದೀರಾ ಈಗ? ಕುಮಟಾನ? ಹಂಗೆ ಮುಂದೆ ಬರ್ರಿ, ಇದು ಗೋಕರ್ಣ ಕ್ರಾಸಿಗೆ ಇದೀವಿ. ಮಂಜು ಬ್ರೋ ಬರ್ತವ್ರಂತೆ, ಹತ್ರ ಬಂದಿದಾರಂತೆ. ಸೊ ಕುಮಟಾದಲ್ಲಿ ಇದ್ದಾರಂತೆ. ಆ ಕಡೆ ಹೋಗೋಣ. ಇವಾಗ ಗೋಕರ್ಣ ರೋಡಿಗೆ ಹೋಗೋಣ ಗೈಸ್. ಇವಾಗ ಗೋಕರ್ಣ ಕ್ರಾಸಿಗೆ ಬಂದಿದೀವಿ. ಕ್ರಾಸ್ ಅಂದ್ರೆ ಈ ಕಡೆ ಕಾರವಾರ, ಈ ಕಡೆ ಕುಮಟಾ, ಉಡುಪಿ, ಈ ಕಡೆ ಹೋಗುದು ಮಂಗಳೂರು ಸೈಡ್. ಇಲ್ಲಿ ಸ್ವಲ್ಪ ಒಳಗೆ ಹೋಗಿ ನಿಂತ್ಕೊಂಡಿದೀವಿ. ಮಂಜು ಬ್ರೋ ಬರ್ತಾ ಇದಾರೆ, ಅವರಿಗೆ ವೇಟ್ ಮಾಡ್ತಾ ಇದೀವಿ. ಅವ್ರು ಕುಮಟಾದಲ್ಲಿ ಬಂದು ನಿಂತ್ಕೊಂಡಿದ್ರು. ನಮ್ಗೆ ಶಾರ್ಟ್ ಕಟ್ ರೋಡಿಂದ ಇಲ್ಲೇ ಒಳಗೆ ಹೋಗಿ ನಿಂತ್ಕೊಂಡಿದೀವಿ. ಇನ್ನೊಂದೇನು ಗೊತ್ತಾಗುರು, ರೋಡು ಈಗೂ ಐತೆ, ಆ ಕಡೆಯಿಂದಾನು ಉಂಟಂತೆ ಹಿಂಗೆ. ಸೊ ಅವ್ರು ಎಲ್ಲಿ ಬರ್ತಾರಂತ ಗೊತ್ತಿಲ್ಲ. ನಾವು ಹಿಂಗೆ ಹೋಗೋಣ, ಗೋಕರ್ಣದ ಹತ್ರ ಹೋಗ್ಬಿಟ್ಟು ಸಿಗೋಣ. ಸ್ವಾಗತ ತರ್ಕೆ ನೋಡಿ ಗುರು, ಬೋಲ್ಡ್ ಇದೆ. ತರ್ಕೆ ಅಂತ ಊರು ಇದೆಯಾ ಇಲ್ಲಿ? ಇದಕ್ಕೆ ಅಲ್ವಾ ಹಾಕಿದ್ದು. ಕೆರೆ ಇದೆ, ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಉಪ್ಪು ತಯಾರಿಸ್ತಾರೆ ಇಲ್ಲಿ ನೋಡ್ಬೋದು. ನೀರು ಸ್ಟಾಕ್ ಮಾಡಿದ್ದಾರೆ. ಉಪ್ಪು ನೀರು ಅನ್ಸುತ್ತೆ ಇದೆಲ್ಲ. ಈ ಕಡೆ ನೋಡಿ ಹೆಂಗೆ ಇದೆ. ನಾನು ಅವಾಗ ಬಂದಾಗ ಈ ತರ ಏನು ಮಾಡಿರ್ಲಿಲ್ಲ.
ಲೆವೆಲ್ ಕೆರೆ ಇತ್ತು, ನೀರು ಅರ್ಧ ತನಕ ಬಂದಿದ್ದಿತ್ತು. ಈಗ ನೋಡಿ ಉಪ್ಪು ಮಾಡ್ತಾವ್ರೆ ನೋಡಿ ಗೈಸ್. ನಾವು ಎಲ್ಲಿದ್ದೀವಿ ಅಂದರೆ ಉಪ್ಪು ರೆಡಿ ಮಾಡುವಂಥ ಜಾಗದಲ್ಲಿ ಇದ್ದೀವಿ. ನೋಡ್ಬೋದು ಗದ್ದೆ ಥರ ಮಾಡಿದ್ದಾರೆ, ಎಲ್ಲ ಹಾಳೆ ಎಲ್ಲ ಹಾಕಿ ಮಜಾ ಮಾಡಿದ್ದಾರೆ. ಈಗ ಹೋದ್ರೆ ಗೋಕರ್ಣ ಹೋಗ್ಬಿಡ್ತೀವಿ. ಈಗ ಹೋದ್ರೆ ಮಂಜು ಬ್ರೋ ಇಲ್ಲೇ ಬರ್ತಾ ಇದಾರಂತ, ನಾವು ಕಾಯ್ತಾ ಇದ್ದೀವಿ. ಅವ್ರು ಬಂದ್ಮೇಲೆ ಎಲ್ಲಿ ಹೋಗೋದಂತ ಡಿಸೈಡ್ ಮಾಡ್ತೀವಿ. ಇವಾಗ ಕೆಲವು ನಿಮಿಷದ ನಂತರ ಮಂಜು ಬ್ರೋ ಅವರು ಕೂಡ ಬರ್ತಾರೆ. ಎಲ್ಲಿ ಹೋಗ್ಬೇಕಂತ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಉಪ್ಪು ತಯಾರಿಕೆ ಜಾಗ ಜನರಿಗೆ ತೋರ್ಸೋಣ ಅಂತ ಡಿಸೈಡ್ ಮಾಡ್ತೀವಿ. ಇವಾಗ ಉಪ್ಪು ಮಾಡುವಲ್ಲ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ನನಗಂತೂ ಗೊತ್ತಿಲ್ಲ, ಈಗ ಫಸ್ಟ್ ಟೈಮ್ ಬಂದಿರೋದು, ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇಲ್ಲೆಲ್ಲೋ ಬೈಕ್ ಪಾರ್ಕ್ ಮಾಡಿ ಹೋಗ್ಬೇಕು ಅನ್ಸುತ್ತೆ. ಗೇಟ್ ಓಪನ್ ಐತೆ. ಗೈಸ್ ಉಪ್ಪು ಮಾಡೋ ಜಾಗದಲ್ಲಿ ಬಂದಿದ್ದೀವಿ. ಮಸ್ತ್ ಇದೆ ಇವರು. ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ. ಗಾಡಿ ಹರ್ಲಿ ಎದ್ಬಿಟ್ಟು ಸಮುದ್ರದ ನೀರು ಸ್ಟಾಕ್ ಮಾಡ್ಕೊಂಡು ಮಾಡ್ತಾರಲ್ಲ. ಹಿಂದಿನ ಸತಿ ಇಲ್ಲಿ ಬಂದಾಗ ಇದು ಕೆರೆ ಅಂತ ಅನ್ಕೊಂಡಿದ್ದೆ ಗುರು. ಅಂದ್ರೆ ನೀರು ತುಂಬಿತ್ತಾ? ಈಗ ತುಂಬಿಲ್ಲ. ನೋಡ್ಬೋದು ಇದು ಉಪ್ಪು ಆಗ್ತಾ ಇದೆಯಾ ಏನಂತ ಗೊತ್ತಿಲ್ಲ. ಹೆಂಗ್ ಉಪ್ಪಾಗೋದು ಏನು ಎತ್ತ ಅಂತ ನಮಗಂತೂ ಗೊತ್ತಿಲ್ಲ. ಆದ್ರೂ ಸೈಕ್ ಕಾಣ್ತಾ ಇದೆ ಇಲ್ಲಿ. ಎಲ್ಲ ನಮ್ಮ ಹೊಲ ಉಂಟಲ್ಲ ಅದೇ ತರ ಕಾಣ್ತಾ ಇದೆ ಇಲ್ಲಿ. ಶಿವನಹಳ್ಳಿಲ್ಲ ಅಷ್ಟೇ. ಆ ಕಡೆ ಏನೋ ಇದೆ ಗುರು. ಆ ಕಡೆ ಮೋಸ್ಟ್ಲಿ ಅಲ್ಲಿ ಮುಂದುಗಡೆ ಹೋದಂಗೆ ಏನೋ ನೀರು ಸ್ಟಾಕ್ ಮಾಡಿದ್ದಾರೆ ಫುಲ್ಲು. ಇಲ್ಲಿ ನೀರು ಹಿಂಗ್ ಹೋಗಿದೆ. ಐ ಥಿಂಕ್ ಈ ತರ ನೀರು ಒಣಗುತ್ತೆಲ್ಲ, ಅವಿಯಾಗಿ ಹೋಗುತ್ತೆಲ್ಲ, ಅದೇ ಉಪ್ಪಾಗುತ್ತೆ ಏನೋ. ಈ ಥರ ಬರುತ್ತೆಲ್ಲ ಮಣ್ಣು, ಅದೇನೋ ಮಷೀನಿಗೆ ಹಾಕಿ ಫಿಲ್ಟ್ರ್ ಮಾಡ್ತಾರೋ ಏನಂತ ಗೊತ್ತಿಲ್ಲ. ಸೈಕಾಗಿದೆ. ನಮಗೆ ಗೋಕರ್ಣ ಎಂದಾಗ ನೆನಪಾಗುವುದು ಇಲ್ಲಿಯ ಫೇಮಸ್ ದೇವಸ್ಥಾನಗಳು ಮತ್ತೆ ಬೀಚ್ಗಳು. ಆದರೆ ಅದರ ಜೊತೆಯಲ್ಲೇ ಇಲ್ಲಿಯ ಕರಾವಳಿ ಜನರ ಕಷ್ಟದ ಸಾಂಪ್ರದಾಯಿಕ ಉಪ್ಪಿನ ಕಥೆಯೊಂದಿದೆ. ಅದೇ ನಮ್ಮ ಗೋಕರ್ಣದ ಉಪ್ಪು ತಯಾರಿಕೆಯ ಜಾಗ. ಅಗ್ನಾಶಿನಿ ನದಿ ಮತ್ತು ಸಮುದ್ರ ಸೇರೋ ಜಾಗದಲ್ಲಿ ಉಪ್ಪು ನೀರನ್ನು ತಂದು ಗದ್ದೆ ತರ ಇರೋ ಮುಡಿಗಳಲ್ಲಿ ತುಂಬಿಸಿ ಇಡ್ತಾರೆ. ಆಮೇಲೆ ಸೂರ್ಯನ ಕಡು ಬಿಸಿಲಿಗೆ ಈ ನೀರನ್ನು ಆವಿಯಾಗಿ ಹೋಗುತ್ತೆ. ಆವಿಯಾದಾಗ ತಳದಲ್ಲಿ ಬಿಳಿ ಬಿಳಿ ಉಪ್ಪಿನ ಹರಳುಗಳು ಸಿಗುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಗಳು ಇರಲ್ಲ. ಕಂಪ್ಲೀಟ್ ಆಗಿ ನ್ಯಾಚುರಲ್ ಉಪ್ಪು ತಯಾರಿಕೆ. ಇಲ್ಲಿಯ ಕಾರ್ಮಿಕರು ದಿನವಿಡೀ ಬಿಸಿಲಿನಲ್ಲಿ ಬೆಂದು ಉಪ್ಪು ರೆಡಿ ಮಾಡ್ತಾರೆ. ಉಪ್ಪಿನಕಾಯಿಗಾಗ್ಲಿ ಒಣಮೀನಿಗಾಗ್ಲಿ ಗೋಕರ್ಣದ ಉಪ್ಪೇ ಇರಬೇಕು, ಆಗ್ಲೇ ಅದಕ್ಕೆ ಅಸಲಿ ರುಚಿ ಇರೋದು. ಆದ್ರೆ ಇತ್ತೀಚೆಗೆ ಬ್ರಾಂಡೆಡ್ ಉಪ್ಪುಗಳ ಉತ್ಪಾದನೆಗಳಿಂದ ಈ ಹಳೆಯ ಕಸಬು ಮರೆಯಾಗುತ್ತಿದೆ. ಈ ಸಾಂಪ್ರದಾಯಿಕ ರುಚಿಯನ್ನು ನಾವೇ ಸಪೋರ್ಟ್ ಮಾಡಿ ಬೆಳೆಸಬೇಕಲ್ವಾ? ಏನಂತೀರಾ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ.